ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಸಾಮತಿಯ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಲೂಕನ ಸುವಾರ್ತೆಯಲ್ಲಿ ಬರುವಂಥದ್ದು. ಹೌದು, ಅಧ್ಯಾಯ 16 ವಚನ 1-8. ಇದು ಅನ್ಯಾಯಗಾರನಾದ ಮೇಸ್ತ್ರಿಯ ಸಾಮತಿ. ಇದನ್ನ ಕೆಲವರು ಯೇಸು ಹೇಳಿದ ಕಥೆಗಳಲ್ಲೇ ತುಂಬಾ ಕಠಿಣವಾದದ್ದು, ಸ್ವಲ್ಪ ಗೊಂದಲನೂ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ನಿಜ, ಯಾಕಂದ್ರೆ ಇದರ ಅರ್ಥ ಅಷ್ಟು ಸುಲಭವಾಗಿ ಸಿಗಲ್ಲ. ಮೇಲ್ನೋಟಕ್ಕೆ ವಿವಾದಾತ್ಮಕ ಅನಿಸಬಹುದು. ಸರಿ, ಸೊ ನಮ್ಮ ಇವತ್ತಿನ ಚರ್ಚೆ ಉದ್ದೇಶ ಏನು ಅಂದ್ರೆ ಈ ಕಥೆಯ ಆಳವಾದ ಅರ್ಥವನ್ನ ಹುಡುಕೋದು. ಮುಖ್ಯವಾಗಿ ಆ ಯಜಮಾನ ತನ್ನ ನೌಕರ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರೂ ಅವನನ್ನ ಯಾಕೆ ಹೊಗಳಿದ? ಇದು ದೊಡ್ಡ ಪ್ರಶ್ನೆ. ಹೌದು, ಇದನ್ನೇ ನಾವಿವತ್ತು ವಿವರವಾಗಿ ನೋಡೋಣ ಅಲ್ವಾ? ಖಂಡಿತ. ಓಕೆ, ಮೊದಲು ಕಥೆಯನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ. ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನಿಗೆ ಆಸ್ತಿ ನೋಡಿಕೊಳ್ಳೋಕೆ ಒಬ್ಬ ಮೇಸ್ತ್ರಿ ಅಂದ್ರೆ ಮ್ಯಾನೇಜರ್ ಇದ್ದ. ಆದ್ರೆ ಒಂದು ಸಮಸ್ಯೆ ಆಗತ್ತೆ. ಈ ಮೇಸ್ತ್ರಿ ಯಜಮಾನನ ಆಸ್ತಿಯನ್ನ ಹಾಳು ಮಾಡ್ತಿದ್ದಾನೆ, ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ದೂರು ಬರುತ್ತೆ. ಹೌದು, ಯಜಮಾನನಿಗೆ ಈ ವಿಷಯ ಗೊತ್ತಾಗುತ್ತೆ. ಆಗ ಯಜಮಾನ ಸುಮ್ನೆ ಕೂರಲ್ಲ, ಅವನ್ನ ಕರೆಸ್ತಾನೆ. ಕರೆಸಿ, ಏನೋ ನಾನ್ ನಿನ್ ಬಗ್ಗೆ ಕೇಳ್ತಿರೋದು, ನಿನ್ ಲೆಕ್ಕಾಚಾರ ಎಲ್ಲ ಕೊಡು, ನೀನ್ ಇನ್ಮುಂದೆ ಮೇಸ್ತ್ರಿಯಾಗಿ ಇರೋ ಹಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಫೈಯರ್ಡ್, ಕೆಲ್ಸದಿಂದ ತೆಗ್ದಾಕ್ತಾನೆ. ಹೌದು, ಅವನು ಕೆಲ್ಸ ಹೋಗೋದು ಗ್ಯಾರಂಟಿ ಆಗತ್ತೆ. ಇಲ್ಲಿಂದ ಕಥೆ ಸ್ವಲ್ಪ ತಿರುವು ಪಡೆಯುತ್ತೆ. ಕೆಲ್ಸ ಹೋಯ್ತು ಅನ್ನೋ ಭಯದಲ್ಲಿ ಆ ಮೇಸ್ತ್ರಿ ಯೋಚನೆ ಮಾಡ್ತಾನೆ, ತನಗೆ ತಾನೇ ಮಾತಾಡ್ಕೊಳ್ತಾನೆ. ಅಯ್ಯೋ, ಯಜಮಾನ ನನ್ನ ಕೆಲ್ಸದಿಂದ ತೆಗ್ದ್ಬಿಡ್ತಿದ್ದಾನಲ್ಲ, ಈಗ ನಾನೇನ್ ಮಾಡ್ಲಿ ಅಂತ. ಭೂಮಿ ಅಗಿಯೋಕೆ ನಂಗೆ ಶಕ್ತಿ ಇಲ್ಲ, ಭಿಕ್ಷೆ ಬೇಡೋಕಂತೂ ನಾಚಿಕೆ ಆಗುತ್ತೆ ಅಂತ ಅಂದ್ಕೊಳ್ತಾನಲ್ವಾ? ಹೌದು, ಅದೇ ಪರಿಸ್ಥಿತಿ ಕಷ್ಟ ಇದೆ ಅಂತ ಅವನಿಗೆ ಗೊತ್ತಾಗತ್ತೆ. ಆದ್ರೆ ಅವನು ಸುಮ್ನೆ ಕೂರಲ್ಲ. ಇಲ್ಲ, ತಕ್ಷಣ ಅವನ ತಲೆಯಲ್ಲಿ ಒಂದು ಉಪಾಯ ಬರುತ್ತೆ. ಆಕ್ಚುಲಿ ಒಂದು ಜಾಣ ಉಪಾಯ. ಏನ್ ಮಾಡ್ತಾನೆ ಅವನು? ತಾನು ಕೆಲ್ಸದಿಂದ ಅಧಿಕೃತವಾಗಿ ತೆಗೆಯಲ್ಪಡೋ ಮೊದ್ಲೇ ತನ್ನ ಹತ್ರ ಇನ್ನೂ ಇರೋ ಅಧಿಕಾರವನ್ನ ಬಳಸ್ತಾನೆ. ಯಜಮಾನನಿಗೆ ಯಾರೆಲ್ಲ ಸಾಲ ಕೊಡ್ಬೇಕಿತ್ತೋ ಅವರನ್ನ ಕರೀತಾನೆ. ಒಬ್ಬೊಬ್ಬರನ್ನಾಗಿ? ಹೌದು, ಒಬ್ಬೊಬ್ಬರನ್ನಾಗಿ. ಮೊದಲು ಒಬ್ಬನ್ನ ಕರೆದು, ನೀನು ನನ್ನ ಯಜಮಾನನಿಗೆ ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನು 100 ಬುದ್ಲಿ ಎಣ್ಣೆ ಅಂತ ಹೇಳ್ತಾನಲ್ವಾ? ಆಗ ಮೇಸ್ತ್ರಿ, ಈಗೋ ನಿನ್ನ ಸಾಲದ ಪತ್ರ, ಬೇಗ ಕೂತು 50 ಅಂತ ಬರೆ ಅಂತ ಹೇಳ್ಬಿಡ್ತಾನೆ. ಅರ್ಧಕ್ಕರ್ಧ ಕಡಿಮೆ. ಹೌದು. ಆಮೇಲೆ ಇನ್ನೊಬ್ಬನ್ನ ಕರೀತಾನೆ. ಅವನ ಸಾಲ 100 ಖಂಡುಗ ಗೋಧಿ ಅಂತ ಗೊತ್ತಾದಾಗ, ನೀನು 80 ಅಂತ ಬರೆ ಅಂತ ಹೇಳ್ತಾನೆ. ಅಲ್ಲೂ ಕಡಿಮೆ ಮಾಡ್ತಾನೆ. ಹೀಗೆ ಬೇರೆಯವರ ಸಾಲವನ್ನು ಕಡಿಮೆ ಮಾಡ್ತಾನೆ. ಇಲ್ಲಿ ಬರುತ್ತೆ ನೋಡಿ ಆಶ್ಚರ್ಯದ ಸಂಗತಿ. ಇದೆಲ್ಲ ಆದ್ಮೇಲೆ ಯಜಮಾನನಿಗೆ ವಿಷಯ ಗೊತ್ತಾಗುತ್ತೆ. ಅವನು ಕೋಪ ಮಾಡ್ಕೊಳ್ಳೋ ಬದಲು ಮೋಸ ಮಾಡಿದ ಮೇಸ್ತ್ರಿಯನ್ನ ಹೊಗಳ್ತಾನೆ. ಅದೇ ತಾನೇ ಎಲ್ಲರಿಗೂ ಗೊಂದಲ ಆಗೋದು. ಹೌದು, ಅವನು ಮಾಡಿದ ಮುಂದಾಲೋಚನೆಗಾಗಿ ಪ್ರಶಂಸಿಸಿದನು ಅಂತ ಬರೆದಿದೆ. ಯಾಕೆ ಅಪ್ರಾಮಾಣಿಕತೆಯನ್ನ ಯಾಕೆ ಹೊಗಳ್ಬೇಕು? ಓಕೆ, ಈಗ ನಾವು ವಿಶ್ಲೇಷಣೆಗೆ ಬರೋಣ. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ನೋಡಿ, ಯಜಮಾನ ಹೊಗಳಿದ್ದು ಅವನ ಅಪ್ರಾಮಾಣಿಕತೆಯನ್ನಲ್ಲ, ಅದನ್ನ ಸ್ಪಷ್ಟಪಡಿಸ್ಕೋಬೇಕು. ಸರಿ. ಅವನು ಹೊಗಳಿದ್ದು ಆ ಮೇಸ್ತ್ರಿ ತೋರಿಸಿದ ಜಾಣ್ಮೆ ಅಥವಾ ಮುಂದಾಲೋಚನೆ. ಇಂಗ್ಲಿಷ್ನಲ್ಲಿ ಶ್ರೂಡ್ನೆಸ್, ಪ್ರೂಡೆನ್ಸ್ ಅಂತ ಹೇಳ್ತಾರಲ್ಲ, ಅದನ್ನ. ಅಂದ್ರೆ ಅವನ ನೈತಿಕತೆಯನ್ನಲ್ಲ, ಅವನ ಬುದ್ಧಿವಂತಿಕೆಯನ್ನ. ಹೌದು, ಕಷ್ಟದ ಪರಿಸ್ಥಿತಿ ಬಂದಾಗ ಅವನು ಧೈರ್ಯಗೆಡ್ಲಿಲ್ಲ. ತನ್ನ ಭವಿಷ್ಯವನ್ನ ಹೇಗೆ ಭದ್ರಪಡಿಸ್ಕೊಳ್ಬೇಕು ಅಂತ ಯೋಚಿಸಿ ತಕ್ಷಣ ಕಾರ್ಯಕ್ಕಿಳಿದ. ಆ ಸಮಯ ಪ್ರಜ್ಞೆ, ಆ ಚಾಣಾಕ್ಷತನ ಇದೆಯಲ್ಲ, ಅದನ್ನ ಯಜಮಾನ್ ಮೆಚ್ಕೊಂಡಿದ್ದು. ಅಂದ್ರೆ ಪರಿಸ್ಥಿತಿಯನ್ನ ಅವನು ಅರ್ಥ ಮಾಡ್ಕೊಂಡ. ತನಗೆ ಮುಂದೆ ದಾರಿ ಇಲ್ಲ ಅಂತ ಗೊತ್ತಾದಾಗ ಒಂದು ದಾರಿ ಹುಡುಕೊಂಡ. ಕರೆಕ್ಟ್. ಅವನು ರಿಯಾಲಿಟಿ ಚೆಕ್ ಮಾಡ್ಕೊಂಡು, ಕೆಲ್ಸ ಹೋಯ್ತು, ದುಡಿಯೋಕಾಗಲ್ಲ, ಭಿಕ್ಷೆ ಬೇಡೋಕಾಗಲ್ಲ, ಈಗೇನು ಅಂತ. ಈ ವಾಸ್ತವವೇ ಅವನನ್ನ ಆಕ್ಷನ್ ತಗೊಳ್ಳೋ ಹಾಗೆ ಮಾಡ್ತು. ಹೌದು. ಸಾಲಗಾರರ ಸಾಲ ಕಡಿಮೆ ಮಾಡಿದ್ರಿಂದ ಏನಾಯ್ತು? ಅವರಿಗೆ ಇವನ ಮೇಲೆ ಒಂಥರ ಕೃತಜ್ಞತೆ ಬಂತು. ಮುಂದೆ ಇವನಿಗೆ ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆ. ಹೌದು, ಒಂದ್ ರೀತಿ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ, ತನಗೆ ಆಶ್ರಯ ಸಿಗಬಹುದು ಅಂತ. ಸೊ ಕೆಲಸ ಹೋಗೋಕ್ಕೂ ಮುಂಚೆ ತನ್ನ ಅಧಿಕಾರವನ್ನ, ಸಮಯವನ್ನ ತನ್ನ ಭವಿಷ್ಯಕ್ಕೆ ಬಳಸ್ಕೊಂಡ, ತುಂಬಾ ಜಾಣ್ಮೆಯಿಂದ. ಈ ಕಥೆಯ ಸಂದರ್ಭವೂ ಮುಖ್ಯ ಅನ್ಸುತ್ತೆ. ಯೇಸು ಇದನ್ನ ಯಾರ್ಗ್ ಹೇಳ್ತಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ? ಖಂಡಿತ. ಲೂಕ 16:1 ಸ್ಪಷ್ಟವಾಗಿ ಹೇಳಿದೆ, ಯೇಸು ಇದನ್ನ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾರೆ ಅಂತ. ಓ, ಶಿಷ್ಯರಿಗೆ? ಹೌದು. ಮತ್ತೆ ಈ ಸಾಮತೆ ಹೇಳೋಕ್ಕೂ ಮುಂಚೆ ಮತ್ತೆ ಹೇಳಿದ ನಂತರ ಯೇಸು ಹಣ, ಸಂಪತ್ತು, ಅದರ ಸರಿಯಾದ ಬಳಕೆ, ದೇವರ ರಾಜ್ಯ, ಈ ವಿಷಯಗಳ ಬಗ್ಗೆ ಗಂಭೀರವಾಗಿ ಬೋಧನೆ ಮಾಡ್ತಿದ್ದಾರೆ. ಅಂದ್ರೆ ಇದೊಂದು ದೊಡ್ಡ ಬೋಧನೆಯ ಭಾಗ ಇದು. ಹೌದು, ಇದು ಕೇವಲ ಕಥೆಯಲ್ಲ,
ಇದೊಂದು ಬೋಧನಾ ಸಾಧನ. ಸಂಪತ್ತಿನ ಬಗ್ಗೆ, ನಮ್ಮ ಜವಾಬ್ದಾರಿ ಬಗ್ಗೆ ಒಂದು ಪಾಠ ಹೇಳೋಕೆ ಯೇಸು ಇದನ್ನ ಬಳಸ್ತಿದ್ದಾನೆ. ಹಾಗಾದ್ರೆ ಮೇಡಮ್, ಇದರ ಮುಖ್ಯ ಸಂದೇಶ ಏನು? ಯೇಸು ಈ ಅನ್ಯಾಯಗಾರನ ಜಾಣ್ಮೆಯನ್ನ ಉದಾಹರಣೆಯಾಗಿ ಕೊಟ್ಟು ಏನು ಹೇಳೋಕ್ ಪ್ರಯತ್ನಿಸ್ತಿದ್ದಾರೆ? ಯೇಸುವರೇ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ವಚನ 8ರ ಕೊನೆ ಭಾಗದಲ್ಲಿ, ಏಕೆಂದರೆ ಅಂತ ಶುರುವಾಗಿ, ತಮ್ಮ ವ್ಯವಹಾರಗಳಲ್ಲಿ ಲೌಕಿಕ ಜನರು ಬೆಳಕಿನ ರಾಜ್ಯದ ಜನರಿಗಿಂತ ಜಾಣರು. ಇದು ಕೀ ಸೆಂಟೆನ್ಸ್ ಇದ್ದಾಗೆ. ಹೌದು, ಖಂಡಿತ. ಇದೇ ಕಥೆಯ ತಿರುಳು. ಅಂದ್ರೆ ಈ ಪ್ರಪಂಚದ ವ್ಯವಹಾರಗಳಲ್ಲಿರೋ ಜನರು, ಲೌಕಿಕ ಜನರು, ತಮ್ಮ ತಾತ್ಕಾಲಿಕ ಗುರಿಗಳನ್ನ ಸಾಧಿಸೋಕೆ ಎಷ್ಟು ಬುದ್ಧಿವಂತಿಕೆ ತೋರಿಸ್ತಾರೆ. ದುಡ್ಡು ಮಾಡೋಕೆ, ಅಧಿಕಾರ ಪಡೆಯೋಕೆ. ಹೌದು, ಅದಕ್ಕೆ ಅವರು ಪ್ಲಾನ್ ಮಾಡ್ತಾರೆ, ಕಷ್ಟಪಡ್ತಾರೆ, ರಿಸ್ಕ್ ತಗೊಳ್ತಾರೆ, ತಮ್ಮತ್ರ ಇರೋ ಸಂಪನ್ಮೂಲವನ್ನೆಲ್ಲ ಬಳಸ್ತಾರೆ ಅಲ್ವಾ? ನಿಜ. ಯೇಸು ಹೇಳ್ತಿರೋದು ಅದೇ ತರಹದ ಜಾಣ್ಮೆ, ಅದೇ ತರಹದ ಶ್ರದ್ಧೆ, ಅದೇ ತರಹದ ಮುಂದಾಲೋಚನೆಯನ್ನ ಬೆಳಕಿನ ರಾಜ್ಯದ ಜನರು, ಅಂದ್ರೆ ದೇವರನ್ನ ನಂಬುವವರು, ಆಧ್ಯಾತ್ಮಿಕ ಜೀವನ ನಡೆಸೋವರು ತಮ್ಮ ಶಾಶ್ವತವಾದ ಗುರಿಗಳಿಗಾಗಿ ತೋರಿಸ್ಬೇಕು. ಸೊ ಇದೊಂದು ಹೋಲಿಕೆ, ಮತ್ತೊಂದು ಸವಾಲು ಕೂಡ. ಎಕ್ಸಾಕ್ಟ್ಲಿ, ಒಂದು ಚಾಲೆಂಜ್. ಈ ಲೋಕದ ವಿಷಯಗಳಿಗೆ ನಾವ್ ಎಷ್ಟು ತಲೆ ಕೆಡಿಸ್ಕೊಳ್ತೇವೋ, ಎಷ್ಟು ಸ್ಮಾರ್ಟ್ ಆಗಿ ವರ್ತಿಸ್ತೇವೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳಿಗೆ ಗಮನ ಕೊಡಬೇಕು. ದೇವರ ರಾಜ್ಯ, ನಮ್ಮ ಆತ್ಮದ ಯೋಗಕ್ಷೇಮ, ಇತರರಿಗೆ ಸೇವೆ, ಇವುಗಳಿಗೆ ನಾವು ಅಷ್ಟೇ ಜಾಣ್ಮೆಯಿಂದ, ಅಷ್ಟೇ ತುರ್ತಾಗಿ ಕೆಲಸ ಮಾಡಬೇಕು ಅಂತ ಯೇಸು ಹೇಳ್ತಿದ್ದಾರೆ. ಇಲ್ಲಿ ಯೇಸು ಆ ಮೇಸ್ತ್ರಿಯ ಅಪ್ರಾಮಾಣಿಕತೆಯನ್ನ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ಖಂಡಿತ ಇಲ್ಲ. ಅವನ ವಿಧಾನವನ್ನಲ್ಲ, ಆದ್ರೆ ಅವನಲ್ಲಿದ್ದ ಆ ತೀವ್ರತೆ, ಆ ಮುಂದಾಲೋಚನೆ, ಆ ಕಾರ್ಯತತ್ಪರತೆ ಇದೆಯಲ್ಲ, ಅದನ್ನು ನಾವು ಆಧ್ಯಾತ್ಮಿಕ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತ ಪ್ರೇರೇಪಿಸ್ತಿದ್ದಾರೆ. ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡುವ ವಿಷಯ. ಸರಿ, ಹಾಗಾದ್ರೆ ಇದರಿಂದ ನಾವು ಕಲಿಯಬಹುದಾದ ಮುಖ್ಯವಾದ ಆಧ್ಯಾತ್ಮಿಕ ಪಾಠಗಳು ಯಾವುವು? ಒಂದೊಂದಾಗಿ ನೋಡೋಣವಾ? ಖಂಡಿತ. ಮುಖ್ಯವಾಗಿ 3 ಪಾಠಗಳನ್ನು ನಾವು ಗುರುತಿಸಬಹುದು. ಓಕೆ. ಮೊದಲನೆಯದಾಗಿ ಲೌಕಿಕ ಬುದ್ಧಿವಂತಿಕೆಯನ್ನ ಆಧ್ಯಾತ್ಮಿಕ ಉದ್ದೇಶಗಳಿಗೆ ಬಳಸುವುದು. ಅಂದ್ರೆ ಲೌಕಿಕ ಜನರು ತಮ್ಮ ಗೋಲ್ಸ್ ರೀಚ್ ಮಾಡೋಕೆ ಹೇಗೆ ಪ್ಲಾನ್ ಮಾಡ್ತಾರೆ, ರಿಸೋರ್ಸ್ ಬಳಸ್ತಾರೆ, ಎಷ್ಟು ಫೋಕಸ್ಡ್ ಆಗಿರ್ತಾರೆ. ವ್ಯಾಪಾರದಲ್ಲಿ, ಕೆರಿಯರ್ನಲ್ಲಿ. ಹೌದು. ಅದೇ ರೀತಿ ನಂಬಿಕೆಯುಳ್ಳವರು ತಮ್ಮ ಶಾಶ್ವತ ಗುರಿಗಳಿಗಾಗಿ ದೇವರ ಸೇವೆ, ಇತರರಿಗೆ ಸಹಾಯ, ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಅದೇ ತರಹದ ತೀಕ್ಷ್ಣತೆ, ಪ್ಲಾನಿಂಗ್ ಮತ್ತು ಉತ್ಸಾಹ ತೋರಿಸ್ಬೇಕು. ನಮ್ಮ ಸಮಯ, ಶಕ್ತಿ, ಹಣ ಇದನ್ನೆಲ್ಲ ಹೇಗೆ ಬಳಸ್ತಿದ್ದೀವಿ ಅಂತ ಯೋಚನೆ ಮಾಡಬೇಕು. ಆದರೆ ಇದು ಕೇಳಿದಷ್ಟು ಸುಲಭ ಅಲ್ಲ ಅನ್ಸುತ್ತೆ. ದಿನನಿತ್ಯದ ಜಂಜಾಟದಲ್ಲಿ. ನಿಜ, ಕಷ್ಟನೇ. ಆದ್ರೆ ಇದು ನಮ್ಮ ಆದ್ಯತೆಗಳ ಪ್ರಶ್ನೆ. ಆ ಮೇಸ್ತ್ರಿ ತನ್ನ ಭವಿಷ್ಯಕ್ಕೆ ಹೇಗೆ ಆದ್ಯತೆ ಕೊಟ್ಟನೋ ಹಾಗೆ ನಾವು ಶಾಶ್ವತ ವಿಷಯಗಳಿಗೆ ಆದ್ಯತೆ ಕೊಡಬೇಕು. ಸಣ್ಣದಾಗಿ ಶುರು ಮಾಡಬಹುದು. ನಮ್ಮ ಸಮಯವನ್ನ, ನಮ್ಮ ಟ್ಯಾಲೆಂಟ್ಸನ್ನ, ನಮ್ಮ ದುಡ್ಡನ್ನ ಸ್ವಲ್ಪವಾದ್ರೂ ಉದ್ದೇಶಪೂರ್ವಕವಾಗಿ ದೇವರ ಕೆಲಸಗಳಿಗೆ, ಒಳ್ಳೆ ಕೆಲಸಗಳಿಗೆ ಬಳಸೋಕೆ ಶುರು ಮಾಡಬಹುದು. ಸರಿ, ಎರಡನೇ ಪಾಠ. ಎರಡನೇದು ತುರ್ತು ಪ್ರಜ್ಞೆ, ಸೆನ್ಸ್ ಆಫ್ ಅರ್ಜೆನ್ಸಿ. ಆ ಮೇಸ್ತ್ರಿಗೆ ಗೊತ್ತಿತ್ತು, ನನ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಕೆಲ್ಸ ಹೋಗೇ ಹೋಗತ್ತೆ ಅಂತ. ಹೌದು, ತಕ್ಷಣ ಆಕ್ಟ್ ಮಾಡ್ದ. ಅದೇ ರೀತಿ ನಂಬುವರಿಗೆ ಈ ಜೀವನ ಅನ್ನೋದು ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ ಅನ್ನೋ ಅರಿವಿರ್ಬೇಕು. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ, ದೇವರ ಜೊತೆಗಿನ ಸಂಬಂಧದಲ್ಲಿ ನಾವು ಮಾಡಬೇಕಾದ ಒಳ್ಳೆ ಕೆಲಸಗಳಲ್ಲಿ ನಾಳೆ ಮಾಡೋಣ, ಆಮೇಲೆ ನೋಡೋಣ ಅನ್ನೋ ಮನೋಭಾವ ಒಳ್ಳೆದಲ್ಲ. ಪ್ರೊಕ್ರಾಸ್ಟಿನೇಷನ್. ಹೌದು, ಈಗ್ಲೇ ಮಾಡ್ಬೇಕು, ಇರೋ ಸಮಯವನ್ನ, ಅವಕಾಶವನ್ನ ಈಗ್ಲೇ ಬಳಸ್ಕೊಳ್ಬೇಕು ಅನ್ನೋ ತುರ್ತು ಪ್ರಜ್ಞೆ ಬೇಕು. ಇದು ಭಯಪಡಿಸೋಕಲ್ಲ, ಬದಲಿಗೆ ನಮ್ಮ ಜೀವನದ ಪ್ರತಿ ಕ್ಷಣವನ್ನ ಸಾರ್ಥಕಪಡಿಸ್ಕೊಳ್ಳೋಕೆ. ಓಕೆ. ಮತ್ತು ಮೂರನೇ ಪಾಠ, ಇದು ಸಂಪತ್ತಿನ ಬಗ್ಗೆ ಅನ್ಸುತ್ತೆ. ಹೌದು. ಮೂರನೆಯದು ಸಂಪನ್ಮೂಲಗಳ ಉದ್ದೇಶಪೂರ್ವಕ ಬಳಕೆ. ಇದನ್ನೇ ನಿಜವಾದ ಮೇಸ್ತ್ರಿತನ ಅಥವಾ ಸ್ಟಿವರ್ಡ್ಶಿಪ್ ಅಂತ ಹೇಳೋದು. ಯೇಸು ಈ ಸಾಮರ್ಥ್ಯ ನಂತರ ನೇರವಾಗಿ ಹೇಳ್ತಾರೆ, ಅನ್ಯಾಯದ ಲೌಕಿಕ ಸಂಪತ್ತಿನಿಂದ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಅಂತ. ಆ ವಾಕ್ಯ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಅನ್ಯಾಯದ ಲೌಕಿಕ ಸಂಪತ್ತು ಅಂದ್ರೆ ಏನು? ಅದರಿಂದ ಸ್ನೇಹಿತರನ್ನ ಮಾಡಿಕೊಳ್ಳೋದು ಹೇಗೆ? ಅನ್ಯಾಯದ ಲೌಕಿಕ ಸಂಪತ್ತು ಅಂದ್ರೆ ಈ ಪ್ರಪಂಚದ ದುಡ್ಡು, ಆಸ್ತಿ. ಅದನ್ನ ಅನ್ಯಾಯದ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಸಿಗೋ ರೀತಿ, ಅದನ್ನ ಬಳಸೋ ರೀತಿಗಳಲ್ಲಿ ಕೆಟ್ಟದ್ದು, ಸ್ವಾರ್ಥ ಬೆರೆತಿರಬಹುದು, ಮತ್ತೆ ಅದು ಶಾಶ್ವತವೂ ಅಲ್ಲ. ಓಕೆ.
ಆದ್ರೆ ಯೇಸು ಹೇಳ್ತಿರೋದು ಈ ತಾತ್ಕಾಲಿಕ ಸಂಪನ್ಮೂಲಗಳನ್ನ ದುಡ್ಡಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಕೇವಲ ನಮಗೇ ಇಟ್ಕೊಳ್ದೆ ಅದನ್ನ ಒಳ್ಳೆ ಕೆಲ್ಸಗಳಿಗೆ ಬಳಸಿ, ದಾನಧರ್ಮ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ದೇವರ ಕೆಲಸಗಳಿಗೆ ಕೊಡಿ. ಹೀಗೆ ಮಾಡೋದ್ರಿಂದ ಸ್ವರ್ಗದಲ್ಲಿ ಸ್ನೇಹಿತರನ್ನ, ಅಂದ್ರೆ ಶಾಶ್ವತವಾದ ಪ್ರತಿಫಲವನ್ನ, ದೇವರ ಮೆಚ್ಚುಗೆಯನ್ನ ಗಳಿಸ್ಕೋಬಹುದು. ಅಂದ್ರೆ ಆ ಮೇಸ್ತ್ರಿ ತನ್ನ ಯಜಮಾನನ ಆಸ್ತಿಯನ್ನ ತನ್ನ ಲೌಕಿಕ ಭವಿಷ್ಯಕ್ಕೆ ಬಳಸಿದ ಹಾಗೆ. ಅದೇ ರೀತಿ ನಾವು ದೇವರು ನಮ್ಗೆ ಕೊಟ್ಟಿರೋ ಸಂಪನ್ಮೂಲಗಳನ್ನ, ಅದು ನಮ್ಮ ಸಮಯ, ಟ್ಯಾಲೆಂಟ್, ದುಡ್ಡು, ಅವಕಾಶಗಳು, ನಮ್ಮ ಶಾಶ್ವತ ಭವಿಷ್ಯಕ್ಕಾಗಿ ದೇವರ ಚಿತ್ತದ ಪ್ರಕಾರ ಜಾಣ್ಮೆಯಿಂದ ಬಳಸಬೇಕು. ನಾವು ಇದರ ಮಾಲೀಕರಲ್ಲ, ಕೇವಲ ನಿರ್ವಾಹಕರು ಅನ್ನೋ ಅರಿವು ಬೇಕು. ಸೊ ನಮ್ಮತ್ರ ಇರೋದೆಲ್ಲ ಸಮಯ, ದುಡ್ಡು, ಶಕ್ತಿ, ಬುದ್ಧಿ ಎಲ್ಲವೂ ದೇವ್ರು ಕೊಟ್ಟಿರೋದು. ಅದನ್ನ ಆತನ ಉದ್ದೇಶಕ್ಕೆ ಬಳಸಬೇಕು ಅನ್ನೋದೇ ನಿಜವಾದ ಮೇಸ್ತ್ರಿತನ. ಹೌದು, ಸಂಪೂರ್ಣವಾಗಿ ಸರಿ. ಇದು ಬರೀ ಹಣಕ್ಕೆ ಸೀಮಿತ ಅಲ್ಲ, ನಮ್ಮ ಇಡೀ ಜೀವನವೇ ಒಂದು ಮೇಸ್ತ್ರಿತನ. ಇಷ್ಟೆಲ್ಲ ಕೇಳಿದ ಮೇಲೂ ಕೆಲವರಿಗೆ ಇನ್ನೂ ಸ್ವಲ್ಪ ಸಮಾಧಾನ ಆಗದೇ ಇರ್ಬೋದು. ಯಾಕಂದ್ರೆ ಕಥೆಯಲ್ಲಿರೋನು ಒಬ್ಬ ಮೋಸಗಾರ. ಅವನನ್ನ ಹೋಗ್ಲಿದ್ದು ಸರಿನಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಅದು ಸಹಜವಾದ ಭಾವನೆ. ಯೇಸು ಉದ್ದೇಶಪೂರ್ವಕವಾಗಿಯೇ ಇಂಥ ಪ್ರೊವಾಕೇಟಿವ್, ಅಂದ್ರೆ ನಮ್ಮನ್ನ ಕೆಣಕುವಂಥ, ಯೋಚನೆಗೆ ಹಚ್ಚುವಂಥ ಕಥೆಗಳನ್ನ ಹೇಳ್ತಿದ್ರು. ನಾವು ನೆನಪಿಡ್ಬೇಕು, ಇದೊಂದು ಸಾಮತಿ, ಪ್ಯಾರಬಲ್. ಇದು ನೇರವಾಗಿ ಹೀಗ್ಮಾಡು ಹೀಗ್ಮಾಡ್ಬೇಡ ಅಂತ ಹೇಳೋ ನೀತಿಪಾಠ ಅಲ್ಲ. ಬದಲಿಗೆ ಒಂದು ಆಳವಾದ ಸತ್ಯವನ್ನ ಮನಸ್ಸಿಗೆ ನಾಟುವಂತೆ ಹೇಳೋಕೆ ಬಳಸೋ ಒಂದು ಟೆಕ್ನಿಕ್. ಸರಿ. ಯೇಸುವಿನ ಉದ್ದೇಶ ಅಪ್ರಾಮಾಣಿಕತೆಯನ್ನ ಸರಿ ಅಂತ ಹೇಳೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಆ ಮೇಸ್ತ್ರಿಯಲ್ಲಿದ್ದ ಒಂದು ಗುಣ, ಅವನ ಮುಂದಾಲೋಚನೆ, ಅವನ ಕಾರ್ಯತತ್ಪರತೆ, ಅದನ್ನ ಎತ್ತಿ ತೋರ್ಸಿ ಅದನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಪ್ಲೈ ಮಾಡೋಕೆ ಹೇಳ್ತಿದ್ದಾರೆ. ಕೇಳುಗರನ್ನ ಅವರ ಕಂಫರ್ಟ್ ಝೋನಿಂದ ಹೊರಗೆ ತಂದು ಮುಖ್ಯವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡಿಸೋದು ಅವರ ಉದ್ದೇಶವಾಗಿತ್ತು. ಓಕೆ, ಹಾಗಾದ್ರೆ ಈ ಕಥೆಯನ್ನ ಒಟ್ಟಾರೆಯಾಗಿ ಹೀಗೆ ಅರ್ಥೈಸ್ಕೊಳ್ಬೋದಾ? ಇದು ಅಪ್ರಾಮಾಣಿಕತೆಯನ್ನ ಹೊಗಳುವ ಕತೆ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಶಾಶ್ವತವಾದ, ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಗೆ ನಾವು ಎಷ್ಟು ಜಾಗರೂಕರಾಗಿರಬೇಕು, ಎಷ್ಟು ಚುರುಕಾಗಿರಬೇಕು, ಎಷ್ಟು ಮುಂದಾಲೋಚನೆಯಿಂದ ಇರಬೇಕು, ಎಷ್ಟು ತುರ್ತಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ಇದು ಕಲಿಸುತ್ತೆ. ಹೌದು. ಲೌಕಿಕ ವಿಷಯಗಳಿಗೆ ಜನರು ತೋರಿಸೋ ಜಾಣ್ಮೆಯನ್ನ ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ತೋರಿಸಬೇಕು ಅನ್ನೋ ಒಂದು ದೊಡ್ಡ ಸವಾಲು ಇದು. ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಬಹುಶಃ ನಾವು ಕೇಳುಗರಿಗೆ ಒಂದು ಕೊನೆಯ ಪ್ರಶ್ನೆಯನ್ನ ಅಥವಾ ಯೋಚನೆಯನ್ನ ಬಿಟ್ಟು ಹೋಗ್ಬಹುದು. ಖಂಡಿತ. ನೋಡಿ, ಆ ಮೇಸ್ತ್ರಿ ತನ್ನ ಯಜಮಾನನ ದುಡ್ಡನ್ನ ತನ್ನ ಸ್ವಂತ ಲೌಕಿಕ ಭವಿಷ್ಯಕ್ಕಾಗಿ ತನಗೆ ಆಶ್ರಯ ಸಿಗ್ಲಿ ಅಂತ ಜಾಣ್ಮೆಯನ್ನ ಬಳಸಿದ, ಆದ್ರೆ ತಪ್ಪುದಾರಿಯಲ್ಲಿ. ಇದು ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಏನಾ ಪ್ರಶ್ನೆ? ದೇವ್ರು ನಮಗೆ ವಹಿಸಿಕೊಟ್ಟಿರೋ ಸಂಪನ್ಮೂಲಗಳು, ನಮ್ಮ ಸಮಯ, ನಮ್ಮ ಪ್ರತಿಭೆ, ನಮ್ಮ ಹಣ, ನಮ್ಮ ಅವಕಾಶಗಳು, ಇವುಗಳ ನಿಜವಾದ ಒಡೆಯ ಆತನೇ, ನಾವು ಕೇವಲ ಮೇಸ್ತ್ರಿಗಳು. ಹಾಗಾದ್ರೆ ನಾವು ಈ ಸಂಪನ್ಮೂಲಗಳನ್ನ ಹೇಗೆ ಬಳಸ್ತಿದ್ದೀವಿ? ಕೇವಲ ನಮ್ಮ ಸ್ವಂತ ಸುಖ, ಸೌಕರ್ಯ, ಈ ಲೋಕದ ಹೆಸರು, ಸ್ಥಾನಮಾನಕ್ಕಾಗಿ ಮಾತ್ರನಾ? ಅಥವಾ ಆ ಮೇಸ್ತ್ರಿಯಂತೆ ಆದ್ರೆ ನೈತಿಕವಾಗಿ ದೇವರ ಇಷ್ಟದ ಪ್ರಕಾರ ನಾವು ಈ ಸಂಪನ್ಮೂಲಗಳನ್ನ ಶಾಶ್ವತ ಉದ್ದೇಶಗಳಿಗಾಗಿ, ದೇವರ ರಾಜ್ಯಕ್ಕಾಗಿ, ಇತರರ ಒಳ್ಳೆತಿಗಾಗಿ, ನಮ್ಮ ಆತ್ಮದ ಒಳ್ಳೆತಿಗಾಗಿ ಅಷ್ಟೇ ಮುಂದಾಲೋಚನೆಯಿಂದ, ಅಷ್ಟೇ ತುರ್ತಾಗಿ ಪ್ಲಾನ್ ಮಾಡಿ ಹೂಡಿಕೆ ಮಾಡ್ತಿದ್ದೀವಾ? ನಮ್ಮ ಪ್ರತಿದಿನದ ಚಿಕ್ಕ ಚಿಕ್ಕ ನಿರ್ಧಾರಗಳಿಂದ ಹಿಡಿದು ದೊಡ್ಡ ನಿರ್ಧಾರಗಳವರೆಗೆ ಈ ನಿಜವಾದ ಮೇಸ್ತ್ರಿತನ ಹೇಗೆ ಕಾಣಿಸ್ಕೊಳ್ಬಹುದು? ಇದನ್ನ ನಾವೆಲ್ಲರೂ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.